ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಪಕ್ಕದಲ್ಲಿ ನಿಂತು ಖಂಡ್ರೆಯನ್ನ ಸಿಎಂ ಮಾಡಿ ಯಡಿಯೂರಪ್ಪ ಬೆನ್ನಿಗೆ ಯಾವ ರೀತಿಯಾಗಿ ನಿಂತ್ಕೊಂಡಿದ್ವಲ್ಲ ಅದೇ ರೀತಿಯಾಗಿ ಖಂಡ್ರೆಗೆ ಬೆನ್ನಿಗೆ ನಿಲ್ತ್ಕೋತೀವಿ. ಪವರ್ ಶೇರಿಂಗ್ ಬಗ್ಗೆ ಶಿವಾನಂದ ಸ್ವಾಮೀಜಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೀದರ್ ಜಿಲ್ಲೆಯಿಂದ ಇಲ್ಲಿಯವರೆಗೆ ಯಾರೂ ಸಿಎಂ ಆಗಿಲ್ಲ. ಈಶ್ವರ್ ಖಂಡ್ರೆ ಅವರನ್ನ ಸಿಎಂ ಮಾಡುವಂತೆ ಶ್ರೀಗಳು ಒತ್ತಾಯವನ್ನ ಮಾಡಿದ್ದಾರೆ. ಅವಶ್ಯಕತೆ ಬಂದ್ರೆ ಮಠಾಧೀಶರಿಂದ ಹೈಕಮಾಂಡ್ ಭೇಟಿ ಮಾಡಲಾಗುತ್ತೆ. ಹೈಕಮಾಂಡ್ಗೆ ಭೇಟಿಯನ್ನು ಮಾಡಿ ಮನವಿಯನ್ನು ಮಾಡ್ತೇವೆ ಅಂತ ಶ್ರೀಗಳು ಹೇಳಿದ್ದಾರೆ. ಬಾಲ್ಕಿಯಲ್ಲಿ ಹುಲಸೂರು ಶಿವಾನಂದ ಸ್ವಾಮೀಜಿ ಅವರ ಹೇಳಿಕೆ. ಅರಣ್ಯ ಸಚಿವರು ಮತ್ತು ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಅವರು ಕಲ್ಯಾಣ ಕರ್ನಾಟಕದಲ್ಲಿ ಧೀಮಂತ ನಾಯಕರಾಗಿ ಹಲವಾರು ಪ್ರಗತಿಪರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿ ಅರಣ್ಯ ಸಚಿವರನ್ನೋದು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಶಕ್ತಿ ನಮ್ಮ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಲ್ಲಿದೆ. ಈಶ್ವರ್ ಖಂಡ್ರೆ ಅವರು ಸರಳ ಸಜ್ಜನಿಕೆ ವ್ಯಕ್ತಿಗಳು ಅಷ್ಟೇ ಅಲ್ಲದೆ ಬಡವರ ಬಂಧುಗಳಾಗಿದ್ದಾರೆ. ರಾಜಕೀಯದಲ್ಲಿ ಅತ್ಯಂತ ನಿಪುಣರು ಮತ್ತು ಪ್ರಗತಿಪರವಾದಂಥ ವಿಚಾರಗಳನ್ನು ಮೈಗೂಡಿಸಿಕೊಂಡವರು. ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, 5-6 ಸಲ MLAಗಳಾಗಿ, 2 ಸಲ ಮಂತ್ರಿಗಳಾಗಿ, ಈ ಸಂದರ್ಭದಲ್ಲಿ ಅರಣ್ಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಈ ಯಾವ ಉತ್ತರ ಕರ್ನಾಟಕದ ಜನತೆಯ ಆಸೆ ಅದ, ಕೇವಲ ಸ್ವಾಮಿಗಳದ್ದು ಅಷ್ಟೇ ಆಸೆ ಅಲ್ಲ, ಎಲ್ಲರ ಆಸೆ ಏನದ ಅಂದರೆ ಒಂದು ಸಲ ಈ ಭಾಗಕ್ಕೆ ವೀರೇಂದ್ರ ಪಾಟೀಲ್ ನಂತರ ಲಿಂಗಾಯತರಿಗೆ ಇಲ್ಲಿವರೆಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಅದಕ್ಕಾಗಿ ಇವತ್ತು ಎಲ್ಲರೂ ಮನಸ್ಸು ಮಾಡಿ, ಹೈಕಮಾಂಡ್ ಮನಸ್ಸು ಮಾಡಿ ಎಲ್ಲರೂ ಕೂಡಿ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರನ್ನು ಮುಖ್ಯಮಂತ್ರಿಗಳನ್ನಾಗಿ ಮಾಡಿದರೆ ಭಾಳ ಸಂತೋಷ ಆಗ್ತದೆ. ನಾವು ಲಿಂಗಾಯತರ ಪರವಾಗಿಯೇ ಬ್ಯಾಟ್ ಬೀಸಲಿಕ್ಕೆ ಹೋಗಂಗಿಲ್ಲ, ಹೇಳಲಿಕ್ಕೆ ಹೋಗಂಗಿಲ್ಲ. ಆದರೆ ಈ ಭಾಗದ ಜನತೆ ಎಲ್ಲರೂ ಇಚ್ಛೆ, ಕೇವಲ ಲಿಂಗಾಯತರದಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಇಚ್ಛೆ ಏನಂತ ಕೇಳಿದಾಗ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಮುಖ್ಯಮಂತ್ರಿಗಳೇ ಆಗಬೇಕಂತದ. ಅದಕ್ಕೆ ಎಲ್ಲ ನಾವರ ಒತ್ತಾಯ ಮಾಡೇ ಮಾಡ್ತಿದ್ದು. ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ಇವತ್ತು ನಿಜವಾಗಿ ಅದು ಮುಖ್ಯಮಂತ್ರಿಯ ಸಮಾನವಾಗಿರ್ತಕ್ಕಂಥ ಕುರ್ಚಿ ಅದು. ಇವತ್ತು ಇಡೀ ರಾಷ್ಟ್ರೀಯ ಅಧ್ಯಕ್ಷರಂದರೆ ವೀರಶೈವ ಮಹಾಸಭಾ, ವೀರಶೈವ ಲಿಂಗಾಯತ್ ಮಹಾಸಭಾ ಅದು. ಅದಕ್ಕಾಗಿ ಆದಷ್ಟು ಏನು ಕೇಳಿದಾಗ ನಮ್ಮೆಲ್ಲರ ಒತ್ತಾಯ ಅದ. ಎಲ್ಲ ಮಠಾಧೀಶ ಎಲ್ಲ ನಮಗೂ ಒಂದು ಯಾಕಂದ್ರೆ ಅವಕಾಶ ಕೊಡಲೇಬೇಕಲ್ಲ. ಈ ವೀರೇಂದ್ರ ಪಾಟೀಲ್ ಕೊಟ್ಟ ನಂತರ ಇಲ್ಲಿವರೆಗೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಬೊಮ್ಮಾಯಿ ಆದ್ರೆ ಆ ಭಾಗದ ಬೊಮ್ಮಾಯಿ ಆಗಿದ್ದಾರೆ. ನಮ್ಮ ಭಾಗದಲ್ಲಿ, ನಮ್ಮ ಈ ಭಾಗದಲ್ಲಿ ಏನು ಕೇಳಿದ ಹೈದರಾಬಾದ್ ಕರ್ನಾಟಕದ ಹಿಂದುಳಿದ ಜಿಲ್ಲೆಯಾಗಿರ್ತಕ್ಕಂಥ ಬೀದರಿಂದ ಯಾರು, ಇಲ್ಲಿಂದ ಯಾರೂ ಆಗಿಲ್ಲ. ಅದಕ್ಕಾಗಿ ಏನು ಕೇಳಿದಾಗ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಏನಾಗಬೇಕಂದ್ರೆ ಎಲ್ಲ CM ಆಗಲೇಬೇಕು. ಎಲ್ಲ ನೀವಿಬ್ಬರು ಬದಿಗೆ ನಿಂದ್ರಿ. ನಮ್ಮ ಏನು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಅವಕಾಶ ಕೊಡಲೇಬೇಕು ಮತ್ತು ಕೊಡಬೇಕನ್ನತಕ್ಕಂಥ ನಾನು ಎಲ್ಲರಲ್ಲಿ ಇಲ್ಲ, ನಾ ಅದನ್ನು ಮುಂದೆ ವಿಚಾರ ಮಾಡಿ ಹೇಳ್ತೀನಿ ನಿಮಗೆ. ಇಲ್ಲ ಒತ್ತ ಇದ್ದರೆ ಎಲ್ಲ ಮಠಾಧೀಶರ ಸಜ್ಜಾಗಲಿ ಬಿಡ, ಅಥವಾ ನಾವೆಲ್ಲ ಕೆಲವೊಂದು ಮಠಾಧೀಶರು ಕೂಡಿ ಖಂಡ್ರೆ ಅವ್ರ ಹಿಂದೆ ಎಲ್ಲ ಮಠಾಧೀಶರು ಇದ್ದಾರೆ, ನಿಂತಿದ್ದೇವೆ ಎಲ್ಲರೂ ಅದಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.